ಸಾಯಿ ಮಂದಿರ ರಸ್ತೆ ಸಾಯಿ ಮಂದಿರ ರಸ್ತೆ ಅಗಲೀಕರಣ ಆಗಲೇಬೇಕು. ಸಾಯಿ ಮಂದಿರ ರಸ್ತೆ ಅಗಲೀಕರಣ ಸಾಯಿ ಮಂದಿರ ರಸ್ತೆ. ಸ್ನೇಹಿತರೆ, ಇವತ್ತಿನ ದಿವಸ ಗುಲ್ಬರ್ಗಾ ನಗರದಲ್ಲಿ ಏನು ವ್ಯಾಪಕವಾಗಿ ಸಾರ್ವಜನಿಕ ಆಸ್ತಿಗಳು ಎನ್ಕ್ರೋಚ್ಮೆಂಟ್ ಆಗ್ತಾ ಇದೆ, ಅದ್ರ ಬಗ್ಗೆ ಈ ನಮ್ಮ ನಗರ ಪಾಲಿಕೆ ಮಹಾನಗರ ಪಾಲಿಕೆ ದಿವ್ಯ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದೆ. ಶಾಹಿ ಮಂದಿರದಿಂದ ಉದ್ನೂರು ಹೋಗುವಂಥ ರಸ್ತೆ 50 ಫೀಟ್ ರಸ್ತೆ ಇದೆ ಎಲ್ಲ ರೆಕಾರ್ಡ್ಸ್ನಲ್ಲಿ. ಅವರು ಅಲ್ಲಿ ರಸ್ತೆ ಮಾಡ್ತಾ ಇರೋದು 20 ಫೀಟ್ ರಸ್ತೆ ಮಾಡ್ತಾ ಇದ್ದಾರೆ. ಆ 20 ಫೀಟ್ ಕೂಡ ಇಲ್ಲ, ಕೆಲವು ಕಡೆ 18 ಫೀಟ್ ರಸ್ತೆ ಮಾಡ್ತಾ ಇದ್ದಾರೆ. ಕಳೆದ 4 ತಿಂಗಳ ಹಿಂದೆ ಅಕ್ಟೋಬರ್ 4ನೇ ತಾರೀಕಿಗೆ ನಾವು ಮೊದಲನೇ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ, ಕಾರ್ಪೊರೇಷನ್ ಕಮಿಷನರ್ಗೆ ಕೊಟ್ಟಿದ್ದೀವಿ. ಅವತ್ತಿನಿಂದ ಇವತ್ತಿನವರೆಗೆ ಸುದೀರ್ಘವಾದಂಥ 4 ತಿಂಗಳ ಹೋರಾಟ ನಡೆದರೂ ಕೂಡ ಕಾರ್ಪೊರೇಷನ್ ನಗರ ಪಾಲಿಕೆಯವರು ಸಾರ್ವಜನಿಕ ಆಸ್ತಿಯನ್ನು ಉಳಿಸ್ಕೊಳ್ಳೋದ್ರಲ್ಲಿ ಅತ್ಯಂತ ಬೇಜವಾಬ್ದಾರಿತನ ತೋರಿಸ್ತಾ ಇದ್ದಾರೆ, ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ. ಹೀಗಾಗಿ ಶಾಹಿ ಮಂದಿರ ರಸ್ತೆ ಹೋರಾಟ ಸಮಿತಿಯಿಂದ ನಾವು ಈ ನಗರ ಪಾಲಿಕೆಯ ಅಧಿಕಾರಿಗಳ ಧೋರಣೆಯನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಅವರು ಒಂದು ವೇಳೆ ಏನು ಕ್ರಮ ತೆಗೆದುಕೊಳ್ಳದೆ ಹೋದರೆ ಮುಂದೆ ಏನೇ ಹೋರಾಟದ ಬೆಳವಣಿಗೆ ಆದರೆ ಅವರೇ ಜವಾಬ್ದಾರರಾಗಬೇಕಾಗ್ತದೆ. ಅವ್ರು ಹಲವಾರು ಬಾರಿ ನಮಗೆ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಿದರೆ ನಮಗೆ ಟೈಮ್ ಕೊಡಿ, 1 ವಾರ ಕೊಡಿ, 2 ವಾರ ಕೊಡಿ, ನಾವು ಸಹಕರಿಸಿದ್ದೀವಿ. ಈಗಾಗಲೇ ಸರ್ವೆ ಆಗಿದೆ, 1 ಸರ್ತಿ ಅಲ್ಲ, 2 ಸರ್ತಿ ಅಲ್ಲ, 3 ಸರ್ತಿ ಸರ್ವೆ ಆಗಿದೆ. ಸರ್ವೆ ರಿಪೋರ್ಟ್ನ ಕೊಡಲಿಕ್ಕೆ ತಯಾರಿಲ್ಲ, ಫೈನಲ್ ನೋಟಿಸ್ ಇಶ್ಯೂ ಮಾಡ್ಲಿಕ್ಕೆ ತಯಾರಿಲ್ಲ. ಅಂದರೆ 20 ಫೀಟ್ ರಸ್ತೆ ಮಾಡಲಿಕ್ಕೆ ತಯಾರಿದ್ದಾರೆ ಅವರು. 50 ಫೀಟ್ ರಸ್ತೆಯಲ್ಲಿ 30 ಫೀಟ್ ರಸ್ತೆ ಗುಳುಂ ಮಾಡಿದ್ದಾರೆ ಸಾರ್ವಜನಿಕ ಆಸ್ತಿನ. ನಾವು ಸಾರ್ವಜನಿಕ ಆಸ್ತಿನ ಉಳಿಸಿ ಅಂತ ಹೋರಾಟ ಮಾಡ್ತಾ ಇದ್ದೀವಿ. ನಗರ ಪಾಲಿಕೆಗೆ ಸಂಬಂಧಪಟ್ಟಂತ ಆಸ್ತಿ 20 ಬಡಾವಣೆಗಳ ನಾಗರಿಕರು ಆ ರಸ್ತೆ ಮೂಲಕ ಹೋಗಬೇಕು. ಆಸ್ಪತ್ರೆಗಳಿದೆ, ಅಲ್ಲಿ ಶಾಲೆಗಳಿದೆ, ಕಾಲೇಜ್ಗಳಿದೆ. ಒಂದು ಸ್ಕೂಲ್ ವ್ಯಾನ್ ಬಂದರೆ ಪಕ್ಕದಲ್ಲಿ ಒಂದು 2 ವೀಲರ್ ಹೋಗ್ಲಿಕ್ಕಾಗಲ್ಲ, ಸ್ಕೂಟರ್ ಹೋಗ್ಲಿಕ್ಕಾಗಲ್ಲ, ಅಂತ ಪರಿಸ್ಥಿತಿ ಇದೆ ಇವತ್ತು. ಹೆಣ್ಣು ಮಕ್ಕಳು ಬಿದ್ದಿದ್ದಾರೆ, ಕೈಕಾಲು ಮುರ್ಕೊಂಡಿದ್ದಾರೆ. ಆದರೂ ಕೂಡ ನಗರ ಪಾಲಿಕೆಯವರು ಬಂದು ಇದನ್ನು ಆದಷ್ಟು ಬೇಗ ಮಾಡಬೇಕು, ರಸ್ತೆ ತೆರವುಗೊಳಿಸಿ 50 ಫೀಟ್ ರಸ್ತೆ ಮಾಡಿಕೊಡ್ಬೇಕನ್ನುವಂಥ ಏನು ಧೋರಣೆ ಇಲ್ಲ ಇವತ್ತು. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಇನ್ನು ಮುಂದೆ ಆದರೂ ಕೂಡ ಇವತ್ತು ಇಡೀ 20 ಬಡಾವಣೆಯ ಪ್ರತಿನಿಧಿಗಳು ಬಂದಿದ್ದಾರೆ. ಇಲ್ಲಿ 20 ಬಡಾವಣೆಯ ನಾಗರಿಕರೆಲ್ಲ ಬಂದಿಲ್ಲ, ಬಡಾವಣೆಯ ಪ್ರಮುಖರು, ಮುಖಂಡರು, ಪ್ರತಿನಿಧಿಗಳು ಬಂದಿದ್ದಾರೆ. ಇವತ್ತು ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಜಿಲ್ಲಾ ಆಡಳಿತ, ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶ ವಹಿಸಬೇಕು. ಬರೀ ಕಾರ್ಪೊರೇಷನ್ ಬಿಟ್ಟರೆ ಸಾಕಾಗಲ್ಲ. ಯಾಕಂದ್ರೆ ಇದು ಸಂಬಂಧಪಟ್ಟಂತ ಎಲ್ಲರಿಗೂ ಇದೆ. ಜಿಲ್ಲಾಧಿಕಾರಿಗಳು ಜವಾಬ್ದಾರಿದ್ದಾರೆ, ಕಾರ್ಪೊರೇಷನ್ ಕಮಿಷನರ್ ಜವಾಬ್ದಾರಿದ್ದಾರೆ, ಜನಪ್ರತಿನಿಧಿಗಳು ಕೂಡ ಜವಾಬ್ದಾರಿದ್ದಾರೆ. ಯಾಕಂದ್ರೆ 4 ತಿಂಗಳ ಹೋರಾಟ ನಡೆದ್ರು ಕೂಡ ಆ ರಸ್ತೆ ಅರ್ಧಕ್ಕೆ ಕೆಡವಿದಂತ ರಸ್ತೆನ ದುರಸ್ತಿ ಮಾಡಲಿಕ್ಕೆ ಕೂಡ ಯೋಚನೆ ಮಾಡ್ತಾ ಇಲ್ಲ, ಅಗಲೀಕರಣ ಮಾಡ್ಲಿಕ್ಕೆ ಕೂಡ ಯೋಚನೆ ಮಾಡ್ತಾ ಇಲ್ಲ. ಇದು ಅತ್ಯಂತ ಖಂಡನಾರ್ಹವಾದಂಥದ್ದು. ನಮ್ಮ ರಸ್ತೆ ಹೋರಾಟ ಸಮಿತಿಯಿಂದ ನಾವು ತೀವ್ರವಾಗಿ ಇದನ್ನು ಖಂಡಿಸ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಇವಾಗ ನಮ್ಮ ವಿಭೂತಿಯವರು ನಮ್ಮ ಹೋರಾಟ ಸಮಿತಿಯ ಪ್ರಮುಖ ಸದಸ್ಯರಿದ್ದಾಗೇನೆ ನಾವು 10 ದಿವಸ ಟೈಮ್ ಕೊಡ್ತೀವಿ ಅವರಿಗೆ. 10 ದಿವಸ ಒಳಗಡೆ ಅವರು ಫೈನಲ್ ಆಗಿ ತೀರ್ಮಾನನ ಹೇಳ್ಬೇಕಂತ ನಾವು ಈ ಮೂಲಕ ಒತ್ತಾಯಿಸ್ತಾ ಇದ್ದೀವಿ. ಬೇಕೇ ಬೇಕು. ಹಾಗೂ ಪೊಲೀಸ್ ಇಲಾಖೆಯ ಸೋದರರೇ, ನೀವೆಲ್ಲ ನಮ್ಮ ಗಮನಿಸಿ ರಿಪೋರ್ಟ್ ಕೊಡ್ತಾ ಇದ್ದೀರಿ. ನಾ ಮೊದಲು ನಿಮ್ಮನ್ನು ವಂದಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಬಡಾವಣೆಯ ಗುಲ್ಬರ್ಗಾ ನಾಗರಿಕರೇ, ಅತ್ಯಂತ ಒಂದು ಖೇದನವಾದಂತಹ ವಿಷಯ ನಿಮ್ಮನ್ನು ಗಮನಕ್ಕೆ ನಾ ಇಡ್ತಾ ಇದ್ದೀನಿ. ನಾವು ಸುಮಾರು 4 ತಿಂಗಳಿಂದ ಮನವಿ ಪತ್ರ ಕೊಟ್ಟಿದ್ದೆವು. ಹೋರಾಟ ಒಮ್ಮೆ ತಗೋಬಾರ್ದು, ಜನರಿಗೆ ಸೇರಿಸಬಾರ್ದು. ಜನ ನಮ್ಮ ಪರವಾಗಿದೆ, ಸರ್ಕಾರ ನಮ್ಮ ಪರವಾಗಿದೆ, ಅವ್ರಿಗೆ ಅವಕಾಶ ಕೊಡೋಣ ಅಂತ. ನಾವು ಅಲ್ಟಿಮೇಟ್ ಯಾರ ಹತ್ರ ಹೋಗ್ತಾ ಇದ್ದೇವೋ, ಲೋಕಾಯುಕ್ತರು ಸ್ವತಃ DC ಅವ್ರಿಗೆ ಕರೆಸಿದ್ರಿ ರೋಡಿನ ಸಲುವಾಗಿ, ಸಮಕ್ಷಮ ವಿಚಾರ ಮಾಡಿಸಿದ್ರಿ. ಆದ್ರೆ DC ಅವ್ರು ಏನು ಹೇಳಿದ್ರು, ಕೇವಲ 1 ತಿಂಗಳು ನಮ್ಗೆ ಅವಕಾಶ ಕೊಡ್ರಿ ಅಂತ ಹೇಳಿದ್ರು, ಕಮಿಷನರ್ ಹೇಳಿದ್ರು. ಆದ್ರೆ ಇವತ್ತು ಅದಕ್ಕೂ ಬೆಲೆ ಇಲ್ಲ ನೋಡ್ರಿ, ಅದಕ್ಕೂ ಬೆಲೆ ಇಲ್ಲ ನ್ಯಾಯಕ್ಕೆ. ಆದ್ರೆ ಇವತ್ತು 3 ತಿಂಗಳಾಗಿ ಏನು ಕೆಲಸ ಮಾಡಿಲ್ಲ. ಬರ್ತಾರೆ ಆಮೇಗತೆಯಲ್ಲೇ ನಡೀತಾ ಇದೆ. ಇವತ್ತು ಜನ ಎಲ್ಲ ರೊಚ್ಚಿಗೆ ಹೇಳಿದ್ದಾರೆ. ಇಡೀ ಬಡಾವಣೆ ನಾವು ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಇದ್ದೇವೆ. ಮೊನ್ನೆ ಆಶಾ ಕಾರ್ಯಕರ್ತರು ಹೆಂಗೆ ಬಂದ್ರಲ್ಲ, ಸ್ಟೆಪ್ ಬೈ ಸ್ಟೆಪ್ ನಾವು ಒಂದು ಸ್ಟೆಪ್ ಬಂದಿದ್ದೇವೆ. ಈಗ ಇನ್ನೂ ಹೊತ್ತಿರುವಂಥ ಜನ ಇದ್ದಾರೆ, ಸಾಕಷ್ಟು ಜನ ಇದ್ದಾರೆ. ನಾವು ಹೋರಾಟ, ಉಗ್ರವಾದಂಥ ಹೋರಾಟ ಬೆಳೆಸ್ತಾ ಇದ್ದೇವೆ. ನಮಗೆ ಪ್ರಮುಖವಾದಂತಹ 24-25 ಏರಿಯಾಗಳಿದಾವ್ರಿ. ಆ ಅಂಡರ್ದಲ್ಲಿ ಗುಡಿ ಗುಂಡಾರಗಳಿದಾವ. ಎಲ್ಲ ಇವು
ಇನ್ಸ್ಟಿಟ್ಯೂಷನ್ಗಳದಾವ, ಅದು ಪ್ರಮುಖ ರಸ್ತೆ. ಆದ್ರೆ ರಸ್ತೆ ಮೊದಲಿದ್ದದ್ದೇನು 60 ಫೀಟ್, ಆದ್ರೆ ಈಗಿದ್ದದ್ದೇನು 15 ನೋಡ್ರಿ ಮಾಧ್ಯಮದವ್ರೆ. ನಾನು ನಿಮಗೆ ಹೇಳ್ತಾ ಇದ್ದೀನಿ, ಎಂತ ಅನ್ಯಾಯ. ಆದ್ರೆ ಇದು ನಮ್ಮ ಕಾರ್ಪೊರೇಷನ್ ಗೊತ್ತಿದ್ದು, ಅಧಿಕಾರಿಗಳು ಗೊತ್ತಿದ್ದು ಮಲ್ಕೊಂಡು ಬಿಟ್ಟಿದ್ದಾರೆ. ಯಾರಿಗೂ ಧೈರ್ಯ ಇಲ್ಲ ಕೇಳಲಿಕ್ಕೆ. ಎಲ್ಲ ಮಾನವೀಯ ಮೌಲ್ಯಗಳನ್ನೆಲ್ಲ ದೂರ ತುಳಿದಾರೆ, ಬೆನ್ನೆಲುಬು ಮುರ್ಕೊಂಡು ನಾ ಹೇಳ್ತಾ ಇದ್ದೀನಿ. ಒಬ್ಬ ಮಹಿಳೆ ಹಾಗೆ ನಾವು ಹೇಳ್ತಾ ಬೆನ್ನೆಲುಬು ಅಂತೂ ಮುರ್ಕೊಂಡು ಬಿದ್ದು ಬಿಟ್ಟಾರ ಅಫಿಷಿಯಲ್ಸ್. ನಾನು ಇವತ್ತು ಮಕ್ಕಳವ್ರಿಗೆ ಎಚ್ಚರಿಸಲಿಕ್ಕೆ ನಾವು ಬಂದಿದ್ದೆವು, ಜಿಲ್ಲಾಧಿಕಾರಿಗಳು ಎಚ್ಚರಿಸಲಿಕ್ಕೆ. ಎಲ್ಲ ಮಹಿಳೆಯರು, ಮಕ್ಕಳು ಬಿಟ್ಟು, ವಯಸ್ಸಾದವ್ರು ಬಿಟ್ಟು ಎಲ್ಲರೂ ಇಲ್ಲಿ ನಾವು ಬಂದಿದ್ದೆವು. ಕಾರಣ ಅಂದ್ರೆ ಮೊದಲನೇ ಹೋರಾಟ ಯುವತಿಯವರ ನೇತೃತ್ವದಲ್ಲಿ ಭಗವಾನ್ ರೆಡ್ಡಿ ಅವರು ಮತ್ತೆ ದೇಸಾಯಿ ಅವರು ಎಲ್ಲ ಸಾರ್, ಇವರು ಕುಮನೂರು ಸಾರ್, ಮೈನಾ ಅವರು, ಇನ್ನೂ ಹಲವಾರು ನನ್ನ ಸಡನ್ ಆಗಿ ಅವರ ಹೆಸರು ಬರ್ತಲ್ಲ. ಎಲ್ಲ ಯಾರಾದರೂ ಪ್ರಮುಖರು ಇಲ್ಲಿದ್ದಾರೆ, ಪ್ರಮುಖರು ಏರನವರಲ್ಲ. ಮತ್ತೆ ಈ ಹೋರಾಟ ನಾವು ಮುಂದುವರಿಸ್ತಾ ಇದ್ದೇವೆ, ಉಗ್ರ ಹೋರಾಟ ಕೈಕೊಳ್ತಾ ಇದ್ದೇವೆ. ಆದ್ರೆ ತೀವ್ರಗತಿಯಲ್ಲಿ 1 ವಾರ ಟೈಮ್ ಕೊಟ್ಟಿದ್ದೇವೆ. ಈಗ 4 ತಿಂಗಳು ಅವರು ಲೋಕಾಯುಕ್ತ ಹೇಳಿದ್ದೇನೋ 1 ತಿಂಗಳು, ಆದ್ರೆ 4 ತಿಂಗಳಾಯ್ತು. ಸಹನೆ ಕಟ್ಟೆ ಮುರಿದಿದೆ. ಇವಾಗ ನಮ್ಮ ಹೋರಾಟ ಎಲ್ಲಿಗೆ ಹೋಗ್ತದೋ ಗೊತ್ತಿಲ್ಲ. ಎಲ್ಲ ಜನ ಮಾತ್ರ ಎತ್ತು ತಗೊಂಡಿದ್ದಾರೆ. ನಾವು ಹೋರಾಟ ಮುಂದುವರಿಸ್ತೇವೆ. ಈ ಒಂದು 10 ದಿವಸದಲ್ಲಿ ಅವ್ರೇನಾದ್ರೂ ಕ್ರಮ ತಗೊಳ್ಳಿಲ್ಲ, ಅವರೇ ಜವಾಬ್ದಾರರು, ಕಾರ್ಪೊರೇಷನ್ದವ್ರು ಜವಾಬ್ದಾರರು, DC ಜವಾಬ್ದಾರರು. ನಮ್ಮ ಏನಲ್ಲ, ನಾನು ಇವತ್ತಿನ ದಿವಸ ನಿಮ್ಮೆಲ್ಲರ ಎದುರುಗಡೆ ಹೇಳಿ, ಅದು ಮಾಧ್ಯಮ ಸೋದರರಿಗೆ ಕಳಕಳಿಯಿಂದ ಹೇಳಿ, ನಿಮಗೆ ಈ ಸತ್ಯವನ್ನು ಇನ್ನೂ ಹೆಚ್ಚಾಗಿ ನೀವು ಬಿತ್ತರಿಸ್ತೀರಿ ಅಂತ ನಿಮ್ಮ ಭರವಸೆ, ನಿಮ್ಮ ಧ್ವನಿ ಎತ್ತಿ ಹಿಡಿತೀರಿ ನಮ್ಮ ಜನಗಳದು. ಎಷ್ಟು ಜನ ಕೈಕಾಲು ಮುರ್ಕೊಂಡಾರ, ಎಷ್ಟು ಜನ ದವಾಖಾನೆಗಾರ, ವಯಸ್ಸಾದವರು. ನೀವು ನೋಡಿ ಬಂದು ನೀವು ಸಮೀಕ್ಷೆ ಮಾಡ್ಕೊಂಡ್ರೆ, ಇನ್ನೂ ಸಮೀಕ್ಷೆ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಆದ್ರೆ ಆ ಕಳಕಳಿಯಿಂದ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ, ನೀವೆಲ್ಲರೂ ನಮ್ಮ ಜೊತೆಗಿದ್ದು ಆ ಭರವಸೆಯಿಂದ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಈ ಹೋರಾಟ ಮುಂದುವರಿಲಿ, ನ್ಯಾಯಕ್ಕೆ ಖಂಡಿತ